Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಸಂಸದ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾಳೆ ವಿಚಾರಣೆಗೆ ಹಾಜರಾಗುವಂತೆ ರೇವಣ್ಣಗೆ ಎಸ್ಐಟಿ ನೋಟಿಸ್. ಬೆಂಗಳೂರಿನಲ್ಲಿ ವಕೀಲರನ್ನ ಭೇಟಿಯಾಗಲಿರುವ ರೇವಣ್ಣ ಎಸ್ಐಟಿ ವಿಚಾರಣೆಗೆ ತೆರಳುವ ಮುನ್ನ ವಕೀಲರ ಜೊತೆಗೆ ರೇವಣ್ಣ ಚರ್ಚೆ ನಡೆಸಲಿದ್ದಾರೆ. ಕಾನೂನು ಹೋರಾಟದ ಬಗ್ಗೆ ಸಂಜೆ ವಕೀಲರ ಜೊತೆಗೆ ಚರ್ಚೆ ನಡೆಸಲಿದ್ದಾರೆ ರೇವಣ್ಣ. ಒಂದ್ ಕಡೆ ಮಹಿಳೆ ಕೊಟ್ಟಿರುವಂತಹ ದೂರಿನಲ್ಲಿ A1 ಆಗಿದ್ದಾರೆ, ಇನ್ನೊಂದ್ ಕಡೆ ಈ ಸಾಲು ಸಾಲು ವಿಡಿಯೋ ವಿಚಾರ, ಇದೆಲ್ಲದರ ವಿಚಾರಣೆಯನ್ನ ಎದುರಿಸಬೇಕಾಗುತ್ತೆ HD ರೇವಣ್ಣ. ಬೆಂಗಳೂರಿನಲ್ಲಿ SIT ವಿಚಾರಣೆಯನ್ನ ಫೇಸ್ ಮಾಡೋಕ್ಕೂ ಮುಂಚೆ ವಕೀಲರನ್ನ ಭೇಟಿಯಾಗಿ ಒಂದಷ್ಟು ಚರ್ಚೆಯನ್ನ ಮಾಡಲಿದ್ದಾರೆ. ಏನೇನು ಆಗ್ಬೋದು, ಸಾಧ್ಯತೆಗಳೇನು, ಪ್ರಶ್ನೆಗಳು ಎದುರಾಗುವಂಥದ್ದು ಯಾವುದು, ಯಾವ ರೀತಿಯಾದಂಥ ಉತ್ತರ ಕೊಡಬೇಕು, ನಾಳೆ ವಿಚಾರಣೆಗೆ ಹಾಜರಾಗುವಂತೆ ರೇವಣ್ಣಗೆ SIT ನೋಟಿಸನ್ನು ಕೊಟ್ಟಿದೆ. ಈಗ ಆಗಲೇ ನೋಟಿಸ್ನಲ್ಲಿ ಏನಿದೆ ಅಂತ ತಿಳ್ಕೊಂಡು ನಾನು ಮಾತನಾಡ್ತೀನಿ ಅಂತ ರೇವಣ್ಣ ಕೂಡ ಹೇಳಿದರು. ಬೆಂಗಳೂರಿನಲ್ಲಿ ವಕೀಲರನ್ನ ಭೇಟಿಯಾಗಿ ಅವ್ರ ಜೊತೆ ಚರ್ಚೆ ನಡೆಸಲಿದ್ದಾರೆ. 4ನೇ ತಾರೀಕು ವಿಚಾರಣೆಗೆ ಹಾಜರಾಗುವಂಥ ನಿರೀಕ್ಷೆ ಇದೆ. ಕಾನೂನು ಹೋರಾಟದ ಬಗ್ಗೆ ಸಂಜೆ ವಕೀಲರ ಜೊತೆಗೆ ಮಾತುಕತೆ ನಡೆಸೋದಕ್ಕೆ ಈಗ ಸಿದ್ಧತೆ ಆಗಿದೆ. ಇನ್ನೊಂದು ಕಡೆ SITಯ ತಂಡವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ, ಯಾರ್ಯಾರಿದ್ದಾರೆ ಅಂತ. BK ಸಿಂಗ್ ಹಲವಾರು ಅವ್ರಿಗೊಂದು ರೆಪ್ಯುಟೇಷನ್ ಇದೆ. ಹಿಂದೆ ಕೂಡ ಹಲವಾರು ಕಾಂಪ್ಲಿಕೇಟೆಡ್ ಕೇಸ್ಗಳನ್ನು ಹ್ಯಾಂಡಲ್ ಮಾಡಿರುವಂಥ ಎಕ್ಸ್ಪೀರಿಯನ್ಸ್ ಇದೆ. ದೇವರಾಜೇಗೌಡ ಯಾರ್ಯಾರನ್ನ ಭೇಟಿಯಾಗಿದ್ರು ಗೊತ್ತಾ? ಮುಂಚಿತವಾಗಿಯೇ ಕುಮಾರಸ್ವಾಮಿ ಅವ್ರನ್ನ ಭೇಟಿಯಾಗಿದ್ರು. ಯಾದಗಿರಿಯಲ್ಲಿ DCM DK ಶಿವಕುಮಾರ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ದೇವರಾಜೇಗೌಡರು ಯಾರ್ಯಾರನ್ನೆಲ್ಲ ಭೇಟಿಯಾಗಿದ್ರು ಗೊತ್ತಾ? ಮುಂಚಿತವಾಗಿಯೇ ಕುಮಾರಸ್ವಾಮಿ ಅವ್ರನ್ನ ಭೇಟಿಯಾಗಿದ್ರು. ರಾಜಕೀಯ ಮಾಡೋದಾದ್ರೆ ಏನ್ ಬೇಕಾದ್ರೂ ಮಾಡ್ತಾ ಇದ್ವಿ, ನಾನೇನ್ ಮಾಡಬೇಕು ಅಂತ ನನಗೆ ಗೊತ್ತಿದೆ. DK ಮಹಾನಾಯಕ ಆರೋಪಕ್ಕೆ DCM DK ಡಿಚ್ಚಿ ಕೊಟ್ಟಿದ್ದಾರೆ. ರಾಜಕೀಯ ಮಾಡೋದಾದ್ರೆ ಏನ್ ಬೇಕಾದ್ರೂ ಮಾಡ್ತಾ ಇದ್ವಿ, ಆದ್ರೆ ನಾನು ಏನ್ ಮಾಡಬೇಕು ಅನ್ನೋದು ನನಗೂ ಗೊತ್ತಿದೆ ಅಂತ ಮಹಾನಾಯಕ, ಅಂದ್ರೆ ಎಲ್ಲ ಪೆನ್ ಡ್ರೈವ್ನ ಹಿಂದೆ ಮಹಾನಾಯಕನ ಕೈವಾಡ ಇದೆ ಅಂತ HDKಗೆ ಕೌಂಟರ್ ಕೊಟ್ಟಿದ್ದಾರೆ. ಗೊತ್ತಿರೋ ನಮ್ಮ ಸ್ಪೋಕ್ಸ್ಮನ್ ಹೇಳೋರೆ ಮುಂಚಿತವಾಗಿ ಕುಮಾರಸ್ವಾಮಿನ ಭೇಟಿ ಮಾಡಿದ್ರು, ತಿರ್ಗಾ BJP ಅವರಿಗೆ ಕೊಟ್ಟಿದ್ರು ಅಂತ. ನಾವು ಮಾಡಬೇಕು ಅಂದಿದ್ರೆ ನಮ್ಗೆ ಗೊತ್ತಿತ್ತು ಹೆಂಗೆ ಮಾಡಬೇಕು ಅಂತ. ನಾವಂಥ ಕೆಲಸಕ್ಕೆ ಅವಶ್ಯಕತೆ ಇಲ್ಲ. ಫಸ್ಟು ಕುಮಾರಸ್ವಾಮಿಗೆ ನಾರಿ ಶಕ್ತಿ ಬಗ್ಗೆ ತಂದೆ ತಾಯಿಗೆ ಭಾಳ ಗೌರವ ಇದೆ. ತಂದೆ ತಾಯಿ ಹೆಣ್ಮಕ್ಳಿಗೆ ಅಂತ ಹೇಳ್ತಾ ಇರಲ್ಲ, ಫಸ್ಟು ಯಾರು BJP ಅವರು ಹೇಳ್ತಾ ಇದ್ದಾರೆ, ಮೊದಲು ಹೋಗಿ ಆ ತಾಯಂದಿರಿಗೆಲ್ಲ ಹೋಗಿ ಗೌರವ ಕೊಟ್ಬಿಟ್ಟು ಸಾಂತ್ವನ ಹೇಳಿ ಅವ್ರಿಗೆ ಧೈರ್ಯ ತುಂಬುವಂಥ ಕೆಲಸ ಫಸ್ಟು BJP ಅವರು ಜನತಾದಳದವರು ಫಸ್ಟ್ ಮಾಡಲಿ, ಆಮೇಲೆ ಮಾತಾಡ್ತಾರೆ. ಯಾವ ನಾಯಕ ಅಂತಾರೆ ಹೇಳಿ ಮಾತಾಡ್ತೀನಿ. ಏನಷ್ಟು ಏನು ಸುಮ್ಮನೆ ಕೂತ್ಕೊಳ್ಳೋ ವ್ಯಕ್ತಿ ಅಲ್ಲ ನಾನು, ಮಾತಾಡ್ತೀನಿ. ಹೌದು, ಬಂದಿದ್ರಪ್ಪ, ಬಂದಿದ್ರು, ಅವ್ರನ್ನೇ ಕೇಳಿ ಏನ್ ಭೇಟಿಯಾಗಿದ್ರು ಅವ್ರನ್ನೇ ಕೇಳು. ದೇವರಾಜ್ ಇನ್ನು ಸೂರಜ್ ರೇವಣ್ಣ ಜೊತೆ ಫೋಟೋ ಇರೋದಕ್ಕೆ ಏನಾಗುತ್ತೆ? ಯಾದಗಿರಿಯ ದೇವತ್ಕಲ್ನಲ್ಲಿ CM ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಹೌದು, ಸೂರಜ್ ರೇವಣ್ಣ ಜೊತೆ ಫೋಟೋ ಇದೆ, ಅದರಲ್ಲೇನಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ CM ಸಿದ್ದರಾಮಯ್ಯ. ಕುಮಾರಸ್ವಾಮಿ ಜೊತೆಗೂ DK ಶಿವಕುಮಾರ್ ಫೋಟೋ ಇದೆ, ನಂದು ರೇವಣ್ಣನ ಜೊತೆ ಫೋಟೋ ಇದೆ, ಹಾಗಂತೇಳಿ ಯಾರನ್ನಾದ್ರೂ ಸೇಫ್ ಮಾಡೋಕ್ಕಾಗುತ್ತಾ? ಯಾವುದೋ ಸಂದರ್ಭದಲ್ಲಿ ಏನೋ ಕೆಲಸ ಇದ್ದಂಥ ಸಂದರ್ಭದಲ್ಲಿ ಭೇಟಿ ಆಗಿರ್ತಾರೆ. ರಾಜಕಾರಣಿಗಳು ಅಂತಂದ್ರೆ ಭೇಟಿ ಆಗುವಂಥದ್ದು ಸಹಜ. ಆದರೆ ನನ್ನ ಫೋಟೋ ರೇವಣ್ಣನ ಜೊತೆ ಇದೆ, ನಾವಿಬ್ಬರು ಜೊತೆಗಿರುವಂಥ ಫೋಟೋ ಇದೆ ಅಂತ ಹೇಳಿ ನಾನು ಸೇವ್ ಮಾಡೋಕ್ಕಾಗುತ್ತಾ? ಇದು ಯಾದಗಿರಿಯ ದೇವತ್ಕಲ್ನಲ್ಲಿ CM ಸಿದ್ದರಾಮಯ್ಯ ಅವರು ಕೇಳಿರುವಂಥ ಪ್ರಶ್ನೆ. ಸೂರಜ್ ರೇವಣ್ಣ ಜೊತೆ ಫೋಟೋ ಇರೋದಕ್ಕೆ DK ಫೋಟೋ ಇದೆ ಅಂತ ಹೇಳಿ ಅದರ ಮೇಲೆ ಲೆಕ್ಕಾಚಾರ ಹಾಕೋಕ್ಕಾಗಲ್ಲ ಅಂತ. ನಂದು ರೇವಣ್ಣಂದು ಫೋಟೋ ಇದ್ರೆ ನಾವು ರೇವಣ್ಣನ ಸಪೋರ್ಟ್ ಮಾಡ್ತೀವಿ ಅಂತಲ್ಲ. DK ಶಿವಕುಮಾರ್ದು ಕುಮಾರಸ್ವಾಮಿದು ಫೋಟೋ ಇದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಬ್ಬರು ಜೋಡೈತಿಗಳು ಅಂತಿದ್ರು. ಫೋಟೋ ಇರೋದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಇಟ್ ಇಸ್ ನಾಟ್ ಎನ್ ಗುಡ್ ಎವಿಡೆನ್ಸ್. DK ಶಿವಕುಮಾರ್ದು ಕುಮಾರಸ್ವಾಮಿದು ಫೋಟೋ ಇದೆ, ಅದಕ್ಕೇನಂತಾರೆ?
ನಂದು ರೇವಣ್ಣಂದು ಫೋಟೋ ಇದ್ರೆ ನಾವು ರೇವಣ್ಣನ ಸಪೋರ್ಟ್ ಮಾಡ್ತೀವಿ ಅಂತಲ್ಲ. DK ಶಿವಕುಮಾರ್ದು ಕುಮಾರಸ್ವಾಮಿದು ಫೋಟೋ ಇದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಬ್ಬರು ಜೋಡೈತಿಗಳು ಅಂತಿದ್ರು. ಫೋಟೋ ಇರೋದಕ್ಕೂ ಅದಕ್ಕೂ ಸಂಬಂಧ. ಹೇಯ ಕೃತ್ಯವೆಸಗಿದಂತ ರಾಕ್ಷಸನ ಪರ ಪ್ರಚಾರ ಮಾಡಿದ್ದು ಯಾಕೆ ಅಂತ ಟ್ವೀಟ್ ಮೂಲಕ ಪ್ರಧಾನಿ ಮೋದಿಗೆ ರಾಹುಲ್ ಗಾಂಧಿ ಪ್ರಶ್ನೆ ಕೇಳಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಧಾನಿ ಮೋದಿ ವಿರುದ್ಧ ರಾಹುಲ್ ಸಿಡಿಮಿಡಿಗೊಂಡಿದ್ದಾರೆ. ಇಂಥ ಕೃತ್ಯ ಎಸಗಿದಂಥ ವ್ಯಕ್ತಿಯ ಪರವಾಗಿ ಯಾಕೆ ಪ್ರಚಾರ ಮಾಡಿದ್ರಿ? ಮಹಿಳೆಯರ ಮೇಲೆ ಭೀಕರವಾಗಿ ಕೃತ್ಯ ಎಸಗಲಾಗಿದೆ. ಹೇಯ ಕೃತ್ಯವೆಸಗಿದಂಥ ರಾಕ್ಷಸನ ಪರ ನೀವು ಯಾಕೆ ಕ್ಯಾಂಪೇನ್ ಮಾಡಿದ್ರಿ? ಇದು ಈಗ ರಾಹುಲ್ ಗಾಂಧಿ ಅವರು ತಮ್ಮ ಟ್ವೀಟ್ ಮೂಲಕ ಮಾಡಿರುವಂಥ ಪ್ರಶ್ನೆ. ಕರ್ನಾಟಕದಲ್ಲಿ ಏನೇನಾಗಿದೆ, ಹಾಗೆಯೇ ಕರ್ನಾಟಕದಿಂದ ಉತ್ತರಾಖಂಡ್ ತಕ್ ಯಾರ್ಯಾರಿಗೆ ನೀವು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ, ಸೊ ಕರ್ನಾಟಕದಲ್ಲಿ ಏನಾಗ್ತಾ ಇತ್ತು ನಿಮಗೆಲ್ಲ ವಿಚಾರ ಗೊತ್ತಿದ್ದು ಕೂಡ ಯಾಕೆ ಕ್ಯಾಂಪೇನ್ ಮಾಡಿದ್ರಿ ಅಂತ. ಕರ್ನಾಟಕದಲ್ಲಿ ಮಹಿಳೆಯರ ಮೇಲೆ ಆದ ಭೀಕರ ಅಪರಾಧದ ವಿಚಾರವಾಗಿಯೂ ನರೇಂದ್ರ ಮೋದಿಯವರು ಎಂದಿನಂತೆ ಮೌನವನ್ನ ಕಾಪಾಡಿದ್ದಾರೆ. ಪ್ರಧಾನಮಂತ್ರಿಗಳು ಉತ್ತರ ಕೊಡಲೇಬೇಕು. ಎಲ್ಲವೂ ತಿಳಿದಿದ್ದರೂ ಕೇವಲ ವೋಟ್ಗಾಗಿ ಸಾವಿರಾರು ಹೆಣ್ಣು ಮಕ್ಕಳ ಶೋಷಣೆ ಮಾಡಿದ ರಾಕ್ಷಸನ ಪರ ಪ್ರಚಾರ ಮಾಡಿದ್ದು ಯಾಕೆ? ಇಷ್ಟು ದೊಡ್ಡ ಅಪರಾಧಿ ದೇಶ ಬಿಟ್ಟು ಹೇಗೆ ಪರಾರಿಯಾಗಿದ್ದಾನೆ? ಕೇಸರ್ಗಂಜ್ನಿಂದ ಕರ್ನಾಟಕ ಹಾಗೂ ಉನ್ನಾವ್ದಿಂದ ಉತ್ತರಾಖಂಡ್ ವರೆಗೆ ಹೆಣ್ಣು ಮಕ್ಕಳಿಗೆ ಕಿರುಕುಳ ನೀಡಿದ ಆರೋಪಿಗಳಿಗೆ ಪ್ರಧಾನಿಗಳ ಮೂಕ ಸಮರ್ಥನೆ ದೇಶಾದ್ಯಂತ ಅಪರಾಧಿಗಳಿಗೆ ಮತ್ತಷ್ಟು ಹುಮ್ಮಸ್ಸು ಬಂದಂತಾಗಿದೆ. ಮೋದಿಯವರ ರಾಜಕೀಯ ಪರಿವಾರದ ಭಾಗ ಆಗೋದು ಅಪರಾಧಿಗಳಿಗೆ ಸುರಕ್ಷತೆಯ ಗ್ಯಾರಂಟಿ ನೀಡುತ್ತಾ? Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.